ಸ್ನೇಹಿತರೆ, ಯಾರೋ ನನಗೆ ಪ್ರಶ್ನೆಯನ್ನು ಕೇಳಿದ್ರಿ, ಗರುಡ ಪುರಾಣವನ್ನು ಮನೆಯಲ್ಲಿ ಇಟ್ಟುಕೊಳ್ಬಹುದಾ, ನಿತ್ಯ ಗರುಡ ಪುರಾಣವನ್ನು ಪಾರಾಯಣ ಮಾಡಬಹುದಾ ಅಂತ ಪ್ರಶ್ನೆಯನ್ನು ಕೇಳಿರಿ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ನಾವು ಯಾವುದೇ ವ್ರತಗಳನ್ನು ಮಾಡೋದಕ್ಕಿಂತ ಮುಂಚೆ, ಅಂದರೆ ಪುರಾಣಗಳನ್ನು ಓದುವುದಾಗಲಿ, ಭಾಗವತವನ್ನು ಓದೋದಾಗಲಿ, ಭಗವದ್ಗೀತೆಯನ್ನು ಓದೋದಾಗಲಿ, ಪ್ರತಿಯೊಂದು ಯಾವುದೇ ವ್ರತಗಳನ್ನು ಆಚರಣೆ ಮಾಡೋಕ್ಕಿಂತ ಮುಂಚೆ ಆ ವ್ರತಗಳ ನಿಯಮಗಳನ್ನು ತಿಳ್ಕೊಳ್ಬೇಕು. ಸರಿಯಾಗಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅನ್ನೋದು ತಿಳ್ಕೊಂಡು ನಂತರ ಪುರಾಣಗಳನ್ನು ಓದುವುದಾಗಲಿ, ದೇವಿ ಪುರಾಣ ಆಗಿರ್ಬೋದು, ಯಾವುದೇ ಪುರಾಣ ಆಗಿರಲಿ, ಮೊದಲು ಅದ್ರ ಬಗ್ಗೆ ನಾವು ಪೂರ್ಣವಾಗಿ ಅರ್ಥವನ್ನು ಮಾಡಿಕೊಂಡಿರಬೇಕು. ಯಾಕಂದರೆ ಎಲ್ಲದಕ್ಕೂ ಒಂದು ಸಮಯವನ್ನು ನಿರ್ಧಾರ ಮಾಡ್ಯಾರ ನಮ್ಮ ಪೂರ್ವಜರು. ಆಯಾ ಸಮಯದಲ್ಲಿ ಆಯಾ ಒಂದು ಪೂಜಾ ಪುನಸ್ಕಾರಗಳನ್ನ ಮಾಡಬೇಕು. ಅದರಿಂದ ನಮಗೆ ಶ್ರೇಯೋ ಅಭಿವೃದ್ಧಿ ಆಗ್ತದೆ ಅಂಥೇಳಿ. ಈಗ ಗರುಡ ಪುರಾಣನ ಶ್ರೀ ವ್ಯಾಸ ಪ್ರಣೀತ 18 ಮಹಾಪುರಾಣಗಳಲ್ಲಿ ಗರುಡ ಪುರಾಣ ಕೂಡ ಒಂದು. ಇದು 19,000 ಶ್ಲೋಕಗಳನ್ನು ಒಳಗೊಂಡಿರುವಂಥ ತ್ರಿಕಾಂಡ, ಅಂದರೆ 3 ಕಾಂಡಗಳು ಇದರಲ್ಲಿ ಬರ್ತದೆ. ಸಾಕ್ಷಾತ್ ವಿಷ್ಣು ದೇವರೇ ಗರುಡ ದೇವರಿಗೆ ಉಪದೇಶವನ್ನು ಕೊಟ್ಟಿದ್ದರಿಂದ ಇದನ್ನು ಗರುಡ ಪುರಾಣ ಅಂಥೇಳಿ ಕರೀತಾರೆ. ಹಾಗಾದರೆ ಇದನ್ನು ಓದುವಂಥ ಸಮಯ ಯಾವುದು? ಮನೆಯಲ್ಲಿ ಯಾರಾದರೂ ತೀರಿಕೊಂಡಾಗ, ಹೆಚ್ಚಾಗಿ ಸಪಿಂಡೀಕರಣ ಆಗುವವರೆಗೂ, ಅಂದರೆ ಯಾವತ್ತು ತೀರ್ಕೋತಾರಲ್ಲ ಅವತ್ತು ದೀಪವನ್ನು ಇಟ್ಟು ಮಾರನೇ ದಿವಸದಿಂದ ಈ ಒಂದು ಪುರಾಣವನ್ನು ಮನೆಯಲ್ಲಿ ಹಚ್ತಾರೆ. ಎಲ್ಲಿವರೆಗೂ? 12 ದಿನ, ಅಂದರೆ ಸಪಿಂಡೀಕರಣ ಅಂತ ಹೇಳ್ತೇವೆ. 12ನೇ ದಿನ ಅವರಿಗೆ ಶ್ರಾದ್ದ ಇರ್ತದೆ. 12ನೇ ದಿವಸ ಶ್ರಾದ್ದದವರೆಗೂ ಈ ಒಂದು ಗರುಡ ಪುರಾಣವನ್ನು ಓದಿಸ್ತಾರೆ ಮನೆಯಲ್ಲಿ. ಯಾಕೆ ಇದೇ ಸಮಯದಲ್ಲಿ ಈ ಗರುಡ ಪುರಾಣವನ್ನು ಓದಿಸ್ತಾರೆ ಅಂದರೆ, ಮನುಷ್ಯನಿಗೆ ತಿಳುವಳಿಕೆ ಬರಬೇಕು. ಜನ್ಮ ಹೊಂದಿದವರು ಮರಣವನ್ನು ಹೊಂದಲೇಬೇಕು. ಆಗ ಈ ಜೀವ ಎಲ್ಲಿ ಹೋಗ್ತದೆ, ಏನೇನು ಕರ್ಮವನ್ನು ಅನುಭವಿಸ್ತದೆ, ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಸಾಕ್ಷಾತ್ ವಿಷ್ಣು ದೇವರೇ ಗರುಡ ದೇವರಿಗೆ ಉಪದೇಶವನ್ನು ಕೊಟ್ಟರು. ಇಲ್ಲಿ ವಿಷ್ಣು ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರು ಸತ್ಕರ್ಮವನ್ನು ಮಾಡಿರ್ತಾರೋ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಖಂಡಿತವಾಗಿಯೂ ಆಗ್ತದೆ. ಯಾರು ದುಷ್ಕರ್ಮವನ್ನು ಮಾಡಿ ಇತರಿಗೆ ಅನ್ಯಾಯ, ಮೋಸ, ವಂಚನೆಯನ್ನು ಮಾಡಿರ್ತಾರೋ, ಇನ್ನೊಬ್ಬರಿಗೆ ದುಃಖಿತನನ್ನಾಗಿ ಮಾಡಿರ್ತಾರೋ, ದುಷ್ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ನರಕವಾಸ ಖಂಡಿತವಾಗಿಯೂ ಆಗ್ತದೆ. ಈಗ ಆಧುನಿಕ ಯುಗದಲ್ಲಿ ಬಹಳಷ್ಟು ಜನರಿಗೆ ಅನ್ನಿಸ್ಬೋದು ಸ್ವರ್ಗ ನರಕ ಅದೆಲ್ಲ ಸುಳ್ಳು ಅಂಥೇಳಿ. ಆದರೆ ಒಂದು ದೃಷ್ಟಾಂತವನ್ನು ಹೇಳ್ತೀನಿ ಕೇಳ್ರಿ. ಒಬ್ಬರು ರಂಗಾಚಾರ್ಯರು ಅಂತಿದ್ರು. ಅವರು ಯಾವಾಗಲೂ ಹೇಳ್ತಿದ್ರು ಈ ವಿಷಯನ. ಅವರ ತಾಯಿ 8 ವರ್ಷದವರಿದ್ದಾಗ, ಆಗ ಬಹಳಷ್ಟು ಬೇಗ ಮದುವೆ ಮಾಡಿಕೊಟ್ಬಿಡ್ತಿದ್ರಲ್ಲ, ಅವರ ತಾಯಿ 8 ವರ್ಷದವರಿದ್ದಾಗ ಅವ್ರಿಗೆ ಪ್ಲೇಗ್ ಬಂದುಬಿಟ್ಟಿತ್ತಂತ. ಪ್ಲೇಗ್ ಬಂದು ಮರಣವನ್ನು ಹೊಂದಿಬಿಟ್ರಂತ. ಆಗ ಅವರನ್ನು ಯಾರೋ ಕರ್ಕೊಂಡು ಹೋಗಿ ಒಂದು ತೇಜಪುಂಜ ಮೂರ್ತಿ ಮುಂದೆ ಒಯ್ದು ನಿಲ್ಲಿಸಿದ್ರಂತ. ಕೂಡಲೇ ಆ ವ್ಯಕ್ತಿ ದೂತರಿಗೆ ಹೇಳಿದಂತ, ಏನು ತೇಜಪುಂಜವಾಯ್ತಲ್ಲ, ಆ ಕಣ್ಣಿಗೂ ಅತ್ಯಂತ ಪ್ರಕಾಶಮಾನವಾಗಿರುವಂಥ ಒಂದು ವ್ಯಕ್ತಿಯ ಮುಂದೆ ಒಯ್ದು ನಿಲ್ಲಿಸಿದ್ರಂತೆ. ಅವನ ಸುತ್ತಲೂ ಬಹಳಷ್ಟು ಪ್ರಕಾಶ ಇತ್ತಂತೆ. ಆಗ ಆ ವ್ಯಕ್ತಿ ಹೇಳಿದಂತ, ಈ ಹುಡುಗಿನ ಯಾಕೆ ಕರ್ಕೊಂಡು ಬಂದ್ರಿ? ಈ ಹುಡುಗಿ ನಮ್ಮ ಲೆಕ್ಕಾಚಾರದಲ್ಲಿ ಈ ಹುಡುಗಿ ಸಾವು ಇಲ್ಲ, ಅದಕ್ಕಾಗಿ ಈ ಹುಡುಗಿಯನ್ನು ಮತ್ತೆ ವಾಪಸ್ ಕಳಿಸ್ರಿ ಅಂಥೇಳಿ. ಕೂಡಲೇ ಅಲ್ಲಿ ಯಾರೋ ನುಗ್ಗಿಸ್ದಂಗೆ ಆತಂತ. ಅವಳು ಕಣ್ಣು ತೆಗಿತಾಳ. ಕಣ್ಣು ತೆಗಿಯುವಷ್ಟರಲ್ಲಿ ನೋಡ್ತಾಳೆ ಎಲ್ಲರೂ ಅಂದರೆ ಬ್ರಾಹ್ಮಣರ ಒಂದು ರೀತಿಯಲ್ಲಿ ಪ್ರೇತ ಸಂಸ್ಕಾರಕ್ಕೆ ಗಡಿಗೆ ಇದೆಲ್ಲ ತಂದು ಇಟ್ಕೊಂಡಿರ್ತಾರೆ. ಎಲ್ಲ ಸಿದ್ಧತೆಯನ್ನು ನಡೆಸಿದ್ರಂತೆ. ಆಗ ಆ ಹುಡುಗಿ ಎದ್ದು ಕೂತ ತಕ್ಷಣ ಎಲ್ರಿಗೂ ಆಶ್ಚರ್ಯ ಆಯ್ತಂತ. ಅದೇ ಕ್ಷಣದಲ್ಲಿ ನೆರೆಮನೆಯ ಒಂದು ಅಷ್ಟೇ ವಯಸ್ಸಿನ ಹುಡುಗಿ, 8 ವರ್ಷದ ಅಷ್ಟೇ ವಯಸ್ಸಿನ ಹುಡುಗಿ ಮೃತಪಟ್ಲಂತ. ಅದಕ್ಕಾಗಿ ಎಲ್ಲವೂ ಸುಳ್ಳಲ್ಲ ಅಂಥೇಳಿ ಅವ್ರ ತಾಯಿ ಯಾವಾಗಲೂ ಹೇಳೋರಂತೆ, ನಾನು ಯಮನ ದರ್ಬಾರಕ್ಕೆ ಹೋಗಿ ಬಂದವಳು ಅಂಥೇಳಿ. ಅದಕ್ಕಾಗಿ ಇಲ್ಲಿ ಯಾವುದೂ ನರಕ ಸ್ವರ್ಗ ಯಾವುದೂ ಸುಳ್ಳಲ್ಲ. ಅದಕ್ಕಾಗಿ ನಾವು ನಿತ್ಯ ನಮ್ಮ ಒಂದು ನೇಮ, ನಿತ್ಯ ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡುವುದು, ಕಿರಿಯರಿಗೆ ಒಳ್ಳೆಯ ಮಾತುಗಳನ್ನು ಹೇಳುವುದು, ದಾನಗಳನ್ನು ಮಾಡುವುದು, ಆಯಾ ಕರ್ಮಕ್ಕೆ ಅಂದರೆ ಯಾವ ಯಾವ ಮಾಸಗಳಿಗೆ ಅನುಸಾರವಾಗಿ ನಮ್ಮ ಒಂದು
ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಂಡು ನಾವು ಜೀವನ ತೆಗಿಬೇಕೇ ಹೊರತು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿ ನಮ್ಮ ಹತ್ರ ಯಾವುದು ಇರುವುದಿಲ್ಲವೋ ಅದು ಪಡಿಲೇಬೇಕು ಅನ್ನುವ ಹಠದಿಂದ ಇನ್ನೊಬ್ಬರಿಗೆ ಎಷ್ಟೇ ಕೆಟ್ಟಾದರೂ ನಡೀತದೆ. ಈ ರೀತಿಯಾಗಿ ಯಾವನು ಬದುಕ್ತಾನೋ ಅವನು ನರಕದಿಂದ ಕೂಡ್ತದ ಅವನ ಜೀವನ ಅಂತ ಹೇಳಿ, ಅದಕ್ಕಾಗಿ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಪಾಪಿಗಳಿಗೆ ದುಃಖದಾಯಕ ಜೀವನ. ಯಾವಾಗಲೂ ಅವರು ಎಷ್ಟೇ ಅವರ ಹತ್ರ ಹಣ ಇರಲಿ ಏನೇ ಇರಲಿ ದುಃಖದಲ್ಲಿಯೇ ಬದುಕ್ತಾರೆ. ಪುಣ್ಯ ಪುರುಷರಿಗೆ ಜೀವನ ಸುಖವಾಗಿರ್ತದೆ, ತಿನ್ನಲಿಕ್ಕಿರಲಿ ಬೀಳಲಿ ಆರಾಮಾಗೇ ಇರ್ತಾರೆ. ಉದಾಹರಣೆಗೆ ಪಾಂಡವರು ಕಾಡಿನಲ್ಲಿದ್ದರೂ ಕೂಡ ಯಾರಿಗೂ ಕೆಟ್ಟದನ್ನು ಬಯಸ್ತಿಲ್ಲ, ಯಾರಿಗೂ ಕೆಟ್ಟದನ್ನು ಮಾಡಲಿಲ್ಲ. ಹೀಗಾಗಿ ಕಾಡಿನಲ್ಲಿದ್ದರೂ ಕೂಡ ಸುಖವಾಗಿ ಇದ್ದರು. ಗುಡಿಸ್ನಲ್ಲಿ ಕೂಡ ಆರಾಮಾಗಿ ನಿದ್ದೆಯನ್ನು ಮಾಡ್ತಿದ್ರು. ಅದೇ ದುರ್ಯೋಧನ ರಾಜಮಹಲ್ನಲ್ಲಿದ್ದರು, ಅಮೃತಾನ್ನವನ್ನು ಊಟ ಮಾಡ್ತಿದ್ರು ಕೂಡ ಯಾವಾಗಲೂ ದುಃಖದಿಂದ ಬಳಲ್ತಾ ಇದ್ದ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಸುಖವನ್ನು ಬಯಸಬೇಕು ಅನ್ನೋದಾದರೆ, ನಮ್ಮ ಜೀವನದಲ್ಲಿ ಸುಖ ಸಂತೋಷಗಳು ಬರಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡೋದನ್ನು ಮೊದಲು ಬಿಟ್ಬಿಡಬೇಕು. ಇನ್ನು ಗರುಡ ಪುರಾಣ ವಿಷಯಕ್ಕೆ ಅಂದರೆ ನಿತ್ಯ ಅಧ್ಯಯನ ಮಾಡಬಹುದಾ ಅಂಥೇಳಿ, ಇದನ್ನು ನಾವು ಈ 10 ದಿನದಲ್ಲಿ ಏನು ಮನೆಯಲ್ಲಿ ಶೌಚ ಇರ್ತದಲ್ಲ, ಅಂದರೆ ತೀರಿಕೊಂಡವರ ಒಂದು 10 ದಿವಸದ ಮೈಲಿಗೆ ಮತ್ತು ಮುಂದೆ 2 ದಿವಸ ಶ್ರಾದ್ದ ಕರ್ಮಗಳನ್ನು ಮಾಡ್ತಾರೆ. ಆ ದಿನದಲ್ಲಿ ಈ ಗರುಡ ಪುರಾಣವನ್ನು ಓದಿಸ್ತಾರೆ. ಈ ಗರುಡ ಪುರಾಣದಲ್ಲಿ ಮನುಷ್ಯನಿಗೆ ಸಾವು ಯಾವ ರೀತಿ ಬರ್ತದೆ, ಯಾವ ಕರ್ಮಗಳಿಗೆ ಯಾವ್ಯಾವ ರೀತಿ ರೋಗ ರುಚಿಗಳನ್ನು ಅನುಭವಿಸ್ತಾನೆ, ಯಾವ ರೀತಿ ಮರಣವನ್ನು ಹೊಂದ್ತಾನೆ, ಮರಣ ಹೊಂದಿದ ಮೇಲೆ ಯಾವ ರೀತಿ ಆತನಿಗೆ ಶಿಕ್ಷೆ ದೊರಕ್ತದೆ ಅನ್ನೋದು ಎಲ್ಲವನ್ನು ಈ ಗರುಡ ಪುರಾಣದಲ್ಲಿ ಉಲ್ಲೇಖಿಸ್ತದೆ. ಮನುಷ್ಯ ಸತ್ತ ತಕ್ಷಣ ಏನು ಮಾಡ್ತಾನೆ ಅಂದರೆ, ನಮ್ಮ ಒಂದು ಪಾಪಕರ್ಮದ ಅನುಸಾರವಾಗಿ ಯಾವ ಲೋಕಕ್ಕೆ, ಸ್ವರ್ಗಕ್ಕೋ ಅಥವಾ ನರಕಕ್ಕೋ ಹೋಗ್ತಾನೆ. ಆದರೆ ಹೋದ ತಕ್ಷಣ ಅಲ್ಲಿ ನಾವು ಎಂಟ್ರಿಯನ್ನು ಮಾಡ್ತೇವೆ ಅಂತ ಹೇಳ್ತೇವಲ್ಲ, ಆ ರೀತಿ ಹೋಗಿ ಅಲ್ಲಿ ನಂತರ ಆ ಆತ್ಮ ಮರಳಿ ಮತ್ತೆ ನಮ್ಮ ಮನೆಗೆ ವಾಪಸ್ ಬರ್ತದಂತ. ಅದಕ್ಕಾಗಿ ಮನೆಯಲ್ಲಿ 10 ದಿನಗಳ ಕಾಲ ದೀಪವನ್ನು ಹಚ್ತೇವೆ. ನೋಡಿರ್ಬೋದು ನೀವು. ದೀಪವನ್ನು ಹಚ್ಚಿಟ್ಟು, ಅಂದರೆ 10 ದಿವಸ ಕರ್ಮಗಳನ್ನು ಮಾಡುವಾಗ ದೀಪವನ್ನು ಹಚ್ಚಿಟ್ಟು ಆತ್ಮ ಅಲ್ಲಿ ಬಂದಿರ್ತದೆ. ಅದಕ್ಕಾಗಿ 10 ದಿನ ಸತ್ತವರ ಮನೆಯಲ್ಲಿ 10 ದಿವಸ ಪೂಜೆ ಪುನಸ್ಕಾರ, ದೇವರು ಧರ್ಮ ಆಚರಣೆಯನ್ನು ಮಾಡುವುದಿಲ್ಲ. ಯಾಕಂದರೆ ಗಂಟೆಯನ್ನು ಬಾರಿಸಿದರೆ ಆ ಆತ್ಮಕ್ಕೆ ತೊಂದರೆ ಆಗ್ತದಂತ ಹೇಳಿ ಪೂಜೆ ಪುನಸ್ಕಾರಗಳು ಯಾವುದೂ ಮಾಡುವುದಿಲ್ಲ. 10 ದಿನದಲ್ಲಿ ಕೇವಲ ಆ ಸತ್ತವರ ಗುಣಗಳನ್ನು ಗಾನ ಮಾಡುವುದೇ ಆ 10 ದಿವಸ. ಆ 10 ದಿವಸದಲ್ಲಿ ಎಷ್ಟೋ ಮನೆಯಲ್ಲಿ ಅಡುಗೆಯನ್ನು ಕೂಡ ಬೇಯಿಸುವುದಿಲ್ಲ. ಯಾಕಂದರೆ ಅಡುಗೆಯನ್ನು ಬೇಯಿಸಿ ಊಟ ಮಾಡೋದು ಕೂಡ ನಿಷಿದ್ಧ ಅಂಥೇಳಿ. ಅದಕ್ಕಾಗಿ ಹೊರಗಿನವರು, ಯಾರೋ ಸ್ನೇಹಿತರು, ಬಂಧು ಬಳಗದವರು ಅಡುಗೆಯನ್ನು ತಂದು ಕೊಟ್ಟು ಊಟವನ್ನು ಮಾಡಿಸುವಂಥ ಪದ್ಧತಿ ಕೂಡ ನಮ್ಮಲ್ಲಿ ಅದ. 10 ದಿನ ಆದಮೇಲೆ 11ನೇ ದಿವಸ ಮತ್ತು 12ನೇ ದಿವಸ ಸಪಿಂಡೀಕರಣ ಶ್ರಾದ್ದವನ್ನು ಮಾಡ್ತಾರೆ. ಆ 12ನೇ ದಿವಸ ಕೊನೆಗೆ ಅವರು ಅಂತ್ಯವನ್ನು ಹೊಂದಿ ಅವತ್ತಿನಿಂದ ಅವರ ಪ್ರಯಾಣ ಶುರುವಾಗ್ತದೆ. ನರಕದಲ್ಲಿ, ಸ್ವರ್ಗದಲ್ಲಿದ್ದರೆ ಸ್ವರ್ಗದಲ್ಲಿ ಅಥವಾ ನರಕದಲ್ಲಿದ್ದರೆ ನರಕದಲ್ಲಿ ಅವರ ಪ್ರಯಾಣ ಶುರುವಾಗ್ತದೆ. ಅವರು ಎಲ್ಲಿವರೆಗೂ ಹೋಗಿ ಮುಟ್ಟಬೇಕು, ಅವ್ರ ಮಕ್ಕಳಾದಂಥವರು ಶ್ರಾದ್ದಗಳನ್ನು, ಸರಿಯಾದ ಮಾಸಿಕ ಶ್ರಾದ್ದಗಳನ್ನು ಮಾಡ್ತಾ ಹೋಗಬೇಕು. ಮಾಸಿಕ ಶ್ರಾದ್ದ ಅಂದರೆ ಪ್ರತಿ ತಿಂಗಳು ಆ ತಿಥಿಗೆ, ಯಾವ ತೀರ್ಕೊಂಡಿರ್ತಾರಲ್ಲ ಆ ತಿಥಿಗೆ, ಪ್ರತಿ ತಿಥಿಗೂ ಅವರು ಆ ಶ್ರಾದ್ದವನ್ನು ಸರಿಯಾಗಿ ಮಾಡ್ತಾ ಹೋಗಬೇಕು. ಕೊನೆಗೆ ಒಂದು ವರ್ಷ ಅಂದರೆ ಯಾವ ಒಂದು ಮಾಸದಲ್ಲಿ ತಿಳ್ಕೊಂಡಿದ್ರು ಆ ಮಾಸ ಮತ್ತೆ ಮರಳಿ ಬಂದಾಗ ಒಂದು ವರ್ಷಾಂತಿಕ ಅಂತ ಹೇಳ್ತೇವೆ. ಅಂದರೆ ಒಂದು ವರ್ಷದ ಶ್ರಾದ್ದವನ್ನು ಮಾಡಿ ಆಗ ಅವರು ಪಿತೃಗಳು ಅಂತ ಅನಿಸ್ಕೊಳ್ತಾರೆ. ಪಿತೃಗಳ ಇದರಲ್ಲಿ ಸೇರಿಕೊಳ್ತಾರೆ. ಮುಂದೆ ಅವರಿಗೆ ಪ್ರತಿ ವರ್ಷ ಶ್ರಾದ್ದವನ್ನು ಮಾಡ್ತಾ ಹೋಗಬೇಕು. ಅಷ್ಟೇ ಅಲ್ಲ, ಪಕ್ಷ ಮಾಸ ಬಂದಾಗ ಪಕ್ಷವನ್ನು ಮಾಡಬೇಕು. ಈ ರೀತಿ ಪ್ರತಿಯೊಬ್ಬರು ನೋಡ್ರಿ, ನಿಮ್ಮ ಮನೆಯಲ್ಲಿ ಯಾರೇ ಹಿರಿಯರು ತೀರ್ಕೊಂಡಾಗ ಸರಿಯಾಗಿ ಶ್ರಾದ್ದ ಪಕ್ಷಗಳನ್ನು ಮಾಡ್ತಾ ಹೋದರೆ ನಿಮಗೆ ಯಾವುದೂ ಪಿತೃಗಳ ದೋಷ ಬಂದು ತಟ್ಟುವುದಿಲ್ಲ. ಯಾವಾಗ ಪಿತೃಗಳು ಅನ್ನ ನೀರು ಇಲ್ಲದೆ ನಾನಾ ಥರದಿಂದ ಅವರು ಸಂಕಟವನ್ನು ಹೊಂದಲಿಕ್ಕೆ ಶುರು ಮಾಡ್ತಾರೋ ಆಗ ನಿಮಗೆ ನಿಮ್ಮ ಮನೆ, ನಿಮ್ಮ ಕುಟುಂಬ, ಏಳಿಗೆ ಎಲ್ಲ ನಿಂತು ಬಿಡ್ತದೆ. ಅದಕ್ಕಾಗಿ ಈ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ವಿಷ್ಣು ದೇವರು ಗರುಡ ದೇವರಿಗೆ ಹೇಳ್ತಾ ಇದ್ದಾರೆ, ಹಿರಿಯರಿಗೆ ನೀವು ಮಾಡುವಂಥ ಏನು
ಇರುವವರೆಗೂ, ಅಂದರೆ ಜೀವಂತ ಇರುವವರೆಗೂ ಸರಿಯಾಗಿ ಅವರನ್ನು ನೋಡ್ಕೊಳ್ಬೇಕು. ಸತ್ತ ಮೇಲೆ ಅವರಿಗೆ ಸರಿಯಾಗಿ ಶ್ರಾದ್ದ ಪಕ್ಷವನ್ನು ಮಾಡಬೇಕು. ಪ್ರತಿ ಮನುಷ್ಯನ ಕರ್ತವ್ಯ ಇದು. ತಂದೆ ತಾಯಿಗಳ ಶ್ರಾದ್ದ ಕರ್ಮಗಳನ್ನು ಸರಿಯಾಗಿ ಮಾಡಿದಲ್ಲಿ, ಅವರಿಗೆ ಸರಿಯಾದ ಸಮಯದಲ್ಲಿ ಅನ್ನ ನೀರು ದೊರಕಿದರೆ ಮಾತ್ರ ನಿಮ್ಮ ಕುಟುಂಬ ಸೌಖ್ಯವಾಗಿ ಇರ್ತದೆ. ಇನ್ನು ಗರುಡ ಪುರಾಣವನ್ನು ನೀವು ಓದಬೇಕು ಅನ್ನೋದಾದರೆ ಸೂಕ್ಷ್ಮ ಮನಸ್ಸಿನವರಿದ್ದರೆ ಖಂಡಿತವಾಗಿ ಓದ್ಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಬಹಳಷ್ಟು ಏನೇನು ತೊಂದರೆಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ತೀವಿ ಅನ್ನೋದನ್ನು ಎಳೆಯಾಗಿ ಹೇಳ್ತಾರೆ. ಅದಕ್ಕಾಗಿ 3 ಕಾಂಡಗಳಿರುವಂಥ ಈ ಒಂದು ಗರುಡ ಪುರಾಣವನ್ನು ಸುಮ್ಮನೆ ಕಾಟಾಚಾರಕ್ಕಾಗಿ ಓದಲಿಕ್ಕಲ್ಲ ಅದು. ಅದಕ್ಕಾಗಿ ಮನೆಯಲ್ಲಿ ಗರುಡ ಪುರಾಣವನ್ನು ನೀವು ಇಟ್ಕೊಳ್ಳೇಬೇಕು ಅಂತಿದ್ದರೆ ಸರಿಯಾಗಿ ಮುಟ್ಟು ಮೈಲಿಗೆ ಎಲ್ಲವನ್ನ ಸರಿಯಾಗಿ ಪಾಲಿಸಬೇಕು. ಅಕಸ್ಮಾತಾಗಿ ಏನಾದರೂ ತಪ್ಪಿದಲ್ಲಿ ನಾನಾ ಥರದ ದೋಷದಿಂದ ಬಳಲಬೇಕಾಗ್ತದೆ. ಯಾಕಂದರೆ ಏನೂ ಅರಿಯದ ಮುಗ್ಧ ಮಕ್ಕಳು ನೀವು ಮಾಡುವಂಥ ದೋಷಗಳು ನಿಮ್ಮ ಮಕ್ಕಳಿಗೂ ಕೂಡ ತಟ್ತದೆ. ಅದಕ್ಕಾಗಿ ನೀವು ತಿಳ್ಕೊಳ್ಳೇಬೇಕು ಅಂತ ಇದ್ದರೆ ಕೆಲವರು ತೀರ್ಕೊಂಡಾಗ ಗರುಡ ಪುರಾಣವನ್ನು ಹಚ್ತಾರೆ, ಕೆಲವರು ಈ ಪಕ್ಷಮಾಸದಲ್ಲಿ ಕೂಡ ಗರುಡ ಪುರಾಣವನ್ನು ಹಚ್ತಾರೆ. ಅಂತಲ್ಲಿ ಹೋಗಿ ಗರುಡ ಪುರಾಣವನ್ನು ಕೇಳುವುದು ಬಹಳಷ್ಟು ಒಳ್ಳೆಯದು. ಶುಭ ದಿನದಲ್ಲಿ ಗರುಡ ಪುರಾಣಗಳನ್ನು ಓದುವುದು ನಿಷಿದ್ಧ ಅಂಥೇಳಿ ನಮ್ಮ ಪೂರ್ವಜರು ತೀರ್ಕೊಂಡು 10 ದಿನದಲ್ಲಿ ಮಾತ್ರ ಈ ಗರುಡ ಪುರಾಣವನ್ನು ಓದ್ತಾರೆ. ಅದಕ್ಕಾಗಿ ಗರುಡ ಪುರಾಣವನ್ನು ಶುಭ ದಿನಗಳಲ್ಲಿ ಓದಬಾರ್ದು. ಮನೆಯಲ್ಲಿ ದುಃಖದ ವಾತಾವರಣ ಇರ್ತದೆ, ಮನೆಯಲ್ಲಿ ದುಃಖ ಪಡಿತೀವಿ. ಅದಕ್ಕಾಗಿ ಗರುಡ ಪುರಾಣವನ್ನು ಮನೆಯಲ್ಲಿ ಇಡುವುದು ಕೂಡ ನಿಷಿದ್ಧ ಅಂಥೇಳಿ ನಮ್ಮ ಪೂರ್ವಜರು ಹೇಳ್ತಿದ್ರು. ಇನ್ನು ಕೆಲವರು ಏನು ಮಾಡ್ತಾರೆ, ವೃತ್ತಿ ಇರ್ತದೆ, ಈ ಗರುಡ ಪುರಾಣವನ್ನು ತೆಗೆದುಕೊಂಡು ಹೋಗಿ ಯಾರು ತೀರ್ಕೊಂಡಿರ್ತಾರೋ ಅವ್ರ ಮನೆಯಲ್ಲಿ ಹೋಗಿ ಗರುಡ ಪುರಾಣವನ್ನು ಹೇಳಿ ಬರ್ತಾರೆ. ಅಂಥವರು ನಿತ್ಯ ತಮ್ಮ ಏನೋ ಪೂಜೆ ಪುನಸ್ಕಾರ ಅದಕ್ಕೆ ಅದರದ್ದೇ ಆದ ಎಲ್ಲ ಕರ್ಮಗಳಿರ್ತದೆ ಅದನ್ನು ಮಾಡ್ಕೊಳ್ತಾರೆ. ಅಂಥವ್ರು ಮಾತ್ರ ಈ ಗರುಡ ಪುರಾಣವನ್ನು ಗಾಯತ್ರಿ ಜಪ ಆಗಬೇಕು. ಈ ಗರುಡ ಪುರಾಣ ಅಂದರೆ ಸುಮ್ಮನೆ ಅಲ್ಲ, ಅಲ್ಲಿ ಬರುವಂಥ ಏನೇನು ದೋಷಗಳು ಬರ್ತದೆ, ಯಾವ ರೀತಿ ಅನುಭವಿಸ್ತಾನೆ ಮನುಷ್ಯ ಎಲ್ಲವನ್ನ ತಿಳಿಸಿ ಹೇಳ್ತಾರೆ. ಅಂಥವರು ಅವ್ರು ಏನು ಮಾಡ್ತಾರೆ ಅಂದರೆ ಅದರದ್ದ ಆದ ಕೆಲವೊಂದು ನಿಯಮಗಳನ್ನು ಸರಿಯಾಗಿ ಪಾಲನೆಯನ್ನು ಮಾಡ್ತಾರೆ. ದೇವರು ಧರ್ಮ ಆಚರಣೆಯನ್ನು ಯಾವ ಸಮಯದಲ್ಲಿ ದಕ್ಷಿಣೆಯನ್ನು ತಗೊಂಡ್ರೂ ಸಹ ಈ ರೀತಿಯಾಗಿ ಏನು ಗರುಡ ಪುರಾಣಕ್ಕೆ ನಿಯಮ ಇರುವಂತೆ ಅದನ್ನು ಪಾಲನೆಯನ್ನು ಮಾಡಿ ಆಯಾ ಸಮಯದಲ್ಲಿ ಓದಿದಾಗ ಮಾತ್ರ ನಮಗೆ ಶುಭ ಫಲಗಳು ಸಿಗ್ತದೆ. ಗರುಡ ಪುರಾಣವನ್ನು ಯಾವಾಗ ಬೇಕಾದಾಗ, ಎಲ್ಲಿ ಬೇಕಾದಾಗ, ಹೆಂಗೆ ಬೇಕಾದಂಗೆ ಓದಲಿಕ್ಕೆ ಅಲ್ಲ. ಅದಕ್ಕಾಗಿ ನೀವು ಓದಲೇಬೇಕಂದ್ರೆ ಮಹಾಭಾರತ ಓದ್ರಿ, ರಾಮಾಯಣ ಓದ್ರಿ, ಬೇಕಾದಷ್ಟು ಪುರಾಣಗಳು ನಮ್ಮ ಕಡೆ ಬೇಕಾದಷ್ಟು 18 ಪುರಾಣಗಳಲ್ಲಿ ಇದೊಂದು ಪುರಾಣ ತೆಗೆದ್ರೆ ಇನ್ನೂ 17 ಪುರಾಣಗಳು ನಮ್ಮ ಕಡೆ ಉಳಿತದೆ. ಆ 17 ಪುರಾಣಗಳನ್ನು ಓದ್ರಿ. ಅವನ್ನ ಯಾವ ಬೇಕಾದ ಸಮಯದಲ್ಲಿ ಕೂಡ ಓದ್ಬೋದು. ಭಾಗವತ ಓದ್ಬೋದು, ಅದರಲ್ಲೂ ಕೂಡ ನಮಗೆ ಬೇಕಾದಷ್ಟು ಜೀವನಕ್ಕೆ ಬೇಕಾದಂಥ ಒಳ್ಳೆಯ ಅಂಶಗಳು ಸಿಗ್ತದೆ. ಅಗ್ನಿ ಪುರಾಣದಲ್ಲೂ ಕೂಡ ಸಿಗ್ತದೆ. ಈ ರೀತಿಯಾಗಿ ಆದರೆ ಗರುಡ ಪುರಾಣವನ್ನು ಮಾತ್ರ ಇದೇ ಸಮಯದಲ್ಲಿ ಈ ರೀತಿಯಾಗಿ ನಮ್ಮ ಪೂರ್ವಜರು ಒಂದೊಂದು ಪುರಾಣಕ್ಕೂ ಒಂದೊಂದು ಸಮಯವನ್ನು ಇಟ್ಟರು. ಇನ್ನು ಈ ಗರುಡ ಪುರಾಣವನ್ನು ಇಟ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನಂತೂ ಹೇಳಿದೆ, ಮನೆಯಲ್ಲಿ ಇಟ್ಟರೆ ದುಃಖದ ವಾತಾವರಣ ಇರ್ತದೆ ಅಂತ ಹೇಳಿ. ಅದಕ್ಕಾಗಿ ಇನ್ನು ಮುಂದೆ ಮತ್ತೊಂದು ವಿಷಯವನ್ನು ಕೆಲವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.